ಪ್ರಿಯ ದೇವರ ಮಗುವೆ, ಇವತ್ತು ನೀವು ದೇವರ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧವಾಗಿರೋದಾದರೆ ನಮ್ಮ ಮನಸ್ಸನ್ನು ದೇವರ ವಾಕ್ಯದ ಕಡೆ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ಆರಿಸ್ಕೊಂಡಿರುವಂಥ ವೇದ ಭಾಗ ಆದಿಕಾಂಡ 1ನೇ ಅಧ್ಯಾಯ ಅದರ 1ನೇ ವಾಕ್ಯ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ದಿ ಹೆವನ್ಸ್ ಅಂಡ್ ದ ಅರ್ತ್, ಅಂಡ್ ದ ಅರ್ತ್ ವಾಸ್ ವಿದೌಟ್ ಫಾರ್ಮ್ ಅಂಡ್ ವೈಡ್, ಅಂಡ್ ಡಾರ್ಕ್ನೆಸ್ ವಾಸ್ ಆನ್ ದ ಫೇಸ್ ಆಫ್ ದ ಡೀಪ್, ಅಂಡ್ ದ ಸ್ಪಿರಿಟ್ ಆಫ್ ಗಾಡ್ ಓವರಿಂಗ್ ಅಪಾನ್ ದ ಫೇಸ್ ಆಫ್ ದ ವಾಟರ್ಸ್. ಇಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ಬಹಳ ವ್ಯಕ್ತವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಬೈಬಲ್ ಪಂಡಿತರು ನಂಬುವ ಹಾಗೆ ಆದಿಕಾಂಡ ಪುಸ್ತಕವನ್ನು ಸಹ ಮೋಶೆಯು ಬರೆದನು ಎಂಬುದಾಗಿ ನಾವು ನಂಬುತ್ತೇವೆ. ಇಲ್ಲಿ ಮೋಶೆಯು ಬಹಳ ವ್ಯಕ್ತವಾಗಿ ಆತನು ವಿವರಿಸ್ತಿದ್ದಾನೆ. ಏನಂದರೆ, ಆದಿಯಲ್ಲಿ ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಆತ್ಮನು ಜಲ ಸಮೂಹಗಳ ಮೇಲೆ, ನೀರಿನ ಮೇಲೆ ಇತ್ತು ಎಂಬುದಾಗಿ, ದೇವರ ಆತ್ಮ ಜಲ ಸಮೂಹಗಳ ಮೇಲೆ ಚಲಿಸ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ. ದ ಸ್ಪಿರಿಟ್ ಆಫ್ ಗಾಡ್ ಓವರಿಂಗ್ ಓವರ್ ದ ಫೇಸ್ ಆಫ್ ದ ವಾಟರ್ಸ್, ಇಟ್ ವಾಸ್ ಮೂವಿಂಗ್ ಓವರ್ ದ ಫೇಸ್ ಆಫ್ ದ ವಾಟರ್ಸ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೇಯರೆ, ಹೌದು, ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯವನ್ನು ನಾವು ನೋಡುವಾಗ ನಾವು ತಿಳಿಲಿಕ್ಕೆ ಸಾಧ್ಯ ಆಗೋದು ಏನಂದರೆ, ಅಲ್ಲೂ ಸಹ ತಂದೆ, ಮಗ, ಪವಿತ್ರಾತ್ಮನು 3 ಜನರು ಸಹ ಅಲ್ಲಿ ಇದ್ರು ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ನಾವು ನೋಡ್ತಾ ಇದ್ದೇವೆ. ಗಾಡ್ ಕ್ರಿಯೇಟೆಡ್ ದ ಹೆವನ್ಸ್ ಅಂಡ್ ದ ಅರ್ತ್, ಅಂದರೆ ತಂದೆಯಾದ ದೇವರಲ್ಲಿದ್ದರು. ಆ್ಯಂಡ್ ದ ಹೋಲಿ ಸ್ಪಿರಿಟ್ ವಾಸ್ ಅಪಾನ್ ದ ವಾಟರ್ಸ್, ಅಂದರೆ ಪವಿತ್ರಾತ್ಮನ ದೇವರ ಅಲ್ಲಿದ್ದರು. ಮತ್ತು ದೇವರ ಬೆಳಕು, ದೇವರ ಯೇಸು ಕ್ರಿಸ್ತನು ಕೂಡ ಅಲ್ಲಿ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲದೆ ನಾವು ನೋಡ್ತೇವೆ, ಆ ದೇವರು 1ನೇ ದಿನ 2ನೇ ದಿನ ಎಲ್ಲ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿ, ಎಲ್ಲ ಜಲಚರಗಳನ್ನು, ಪಕ್ಷಿಗಳನ್ನು, ಎಲ್ಲ ಗಿಡಗಳನ್ನು, ಎಲ್ಲ ಮರಗಳನ್ನು, ಎಲ್ಲ ಸಂಪತ್ತನ್ನು ದೇವರು ಸೃಷ್ಟಿ ಮಾಡಿದ ಮೇಲೆ ಆತನು ಮನುಷ್ಯನನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತೇವೆ, 26ನೇ ವಾಕ್ಯದಲ್ಲಿ ದೇವರು ಇದೇ ಥರ ಹೇಳ್ತಿದ್ದಾರೆ. ದೆನ್ ಗಾಡ್ ಸೆಡ್, ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಓನ್ ಇಮೇಜ್ ಅಕಾರ್ಡಿಂಗ್ ಟು ಅವರ್ ಓನ್ ಲೈಕ್ನೆಸ್, ಲೆಟ್ ದೆಮ್ ಹ್ಯಾವ್ ಓವರ್ ಡೊಮಿನಿಯನ್ ಓವರ್ ದ ಫಿಶ್ ಆ್ಯಂಡ್ ಆಫ್ ದ ಸೀ ಆ್ಯಂಡ್ ಓವರ್ ದ ಬರ್ಡ್ಸ್ ಆಫ್ ದ ಏರ್ ಆ್ಯಂಡ್ ಓವರ್ ದ ಕ್ಯಾಟಲ್ ಓವರ್ ಆಲ್ ದ ಅರ್ತ್. ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದು ಏನಂತಂದರೆ, ಇಲ್ಲಿ ದೇವ್ರ ವಾಕ್ಯ ಬಹಳ ವ್ಯವಹಾರವಾಗಿ ಹೇಳ್ತದೆ. ಇಲ್ಲಿ ಹೇಳ್ತಿದ್ದಾರೆ ದೇವರು, ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಓನ್ ಇಮೇಜ್. ಲೆಟ್ ಅಸ್ ಮೇಕ್ ಮ್ಯಾನ್ ಎಂಬುದಾಗಿ ಹೇಳುವಂಥ ಶಬ್ದ, ಬನ್ನಿ ನಾವು ಮನುಷ್ಯನನ್ನು ಸೃಷ್ಟಿ ಮಾಡೋಣ. ಆ ನಾವು ಎಂಬುದಾಗಿ ಹೇಳುವಂಥ ಶಬ್ದ ಅದು ಒಬ್ಬ ವ್ಯಕ್ತಿಯ ಮಾತಲ್ಲ. ದಟ್ ವರ್ಡ್ ಹಸ್ it shows is a plurality. That means more than one person is there. That means Father God, Jesus Christ and the Holy Spirit. These 3 people were there in the beginning. ಬನ್ನಿ ನಾವು ಮನುಷ್ಯನನ್ನು ಸೃಷ್ಟಿ ಮಾಡೋಣ. ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮನು, ಇವರು 3 ಜನ ಕೂಡಿ ಮಾತಾಡ್ಕೊಳ್ತಿದ್ದಾರೆ. ಏನಂದರೆ, ಬನ್ನಿ ನಾವು ನಮ್ಮ ರೂಪಕ್ಕೆ ಸರಿಯಾಗಿರುವಂಥ ಲೈಕ್ನೆಸ್, ಅವರ್ ಓನ್ ಇಮೇಜ್, ಅವರ್ ಓನ್ ಲೈಕ್ನೆಸ್, we will create the man. Then the Lord said, let us make man in our own image according to our own likeness, let them have dominion over the earth. ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಏನಂದರೆ ಪ್ರಿಯರೇ, ದೇವರು, ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮನ ದೇವರು, ಅವರು 3 ಜನ ಸಹ ಆದಿಕಾಂಡ ಪುಸ್ತಕದಲ್ಲೇ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗಲೇ ದೇವರು, ಆದಿಯಲ್ಲೇ ದೇವರು ಇದ್ರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಆತನಿಗೆ ಆದಾಮನು ಎಂಬುದಾಗಿ ಹೆಸರಿಡ್ತಾರೆ. ಮತ್ತು ಆತನ ಮುಖಾಂತರವಾಗಿ ಸ್ತ್ರೀಯನ್ನು ಸೃಷ್ಟಿ ಮಾಡಿ ಆಕೆಗೆ ಅವಳು ಎಂಬುದಾಗಿ ಹೆಸರಿಡ್ತಾರೆ. ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ, ದೇವರು ಆ ಮನುಷ್ಯರನ್ನು ಸೃಷ್ಟಿ ಮಾಡಿ 15ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೆನ್ ದ ಲಾರ್ಡ್ ಟುಕ್ ದ ಮ್ಯಾನ್ ಆ್ಯಂಡ್ ಪುಟ್ ಹಿಮ್ ಇನ್ ದ ಗಾರ್ಡನ್ ಆಫ್ ಏಡನ್ ಟು ಟೆಂಡ್ ಆ್ಯಂಡ್ ಕೀಪ್ ಇಟ್. ದೇವರು ಆದಾಮನನ್ನು ಸೃಷ್ಟಿ ಮಾಡಿ ಆತನನ್ನು ಏದೇನ್ ತೋಟದಲ್ಲಿ ಆತನನ್ನು ಇಡ್ತಾರೆ. ಆ ತೋಟವನ್ನು ನೋಡಿಕೊಳ್ಳಿಕ್ಕೆ ಮತ್ತು ಆ ತೋಟದಲ್ಲಿ ಆರಾಮಾಗಿ ಜೀವನ ಮಾಡಲಿಕ್ಕೋಸ್ಕರ ಆತನನ್ನು ಇಡ್ತಾರೆ. ಆಗ ಆದಾಮನಿಗೆ ದೇವರ ಮಹಿಮೆ ಎಂಬ ವಸ್ತ್ರ ಮಾತ್ರ ಅವನಿಗಿರುತ್ತೆ. ಅವನಿಗೆ ಬೇರೆ ಯಾವುದೋ ವಸ್ತ್ರ ಇರೋದಿಲ್ಲ. ಆತನ ಶರೀರ ದೇವರ ಆತ್ಮನಿಂದ, ದೇವರ ಶಕ್ತಿಯಿಂದ, ದೇವರ ಬೆಳಕಿನಿಂದ ಆತನ ಶರೀರ ತುಂಬಿರ್ತದೆ. ಆಗ ದೇವರು ಆದಾಮನಿಗೆ ಹೇಳಿದರು, ದೆನ್ ದ ಲಾರ್ಡ್ ಕಮಾಂಡೆಡ್ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಆತನಿಗೆ ಆಜ್ಞಾಪಿಸಿದ ಏನಂದರೆ, ಗಾಡ್ ಕಮಾಂಡೆಡ್ ಅಂಡ್ ಮ್ಯಾನ್ ಸೇಯಿಂಗ್,
every tree of the garden you may freely eat, but of the tree of knowledge of good and evil you shall not eat, for in the day that you eat of it you shall surely die. ದೇವರು ಹೇಳಿದ್ರು, ಈ ತೋಟದಾಗಿರ್ತಕ್ಕಂಥ ಎಲ್ಲ ವೃಕ್ಷದ ಹಣ್ಣುಗಳನ್ನು ನೀನು ತಿನ್ಬೋದು, ಆದರೆ ಆ ಒಳ್ಳೆಯ ನಾಲೆಜನ್ನು ಕೊಡುವಂಥ ಆ ವೃಕ್ಷದ ಆ ಹಣ್ಣನ್ನು ಮಾತ್ರ ನೀನು ತಿನ್ನಬಾರ್ದು, ಅದನ್ನು ಮುಟ್ಲು ಕೂಡ ಹೋಗಬಾರ್ದು, ಅದರ ಆ ಹಣ್ಣಿನ ಯಾವ ಕಾರಣಕ್ಕೂ ನೀನು ತಿನ್ನಬಾರ್ದು ಎಂಬುದಾಗಿ ದೇವರನಿಗೆ ಒಂದು ಆಜ್ಞೆ, ಒಂದು ಕಮಾಂಡ್ಮೆಂಟನ್ನು ದೇವರು ಕೊಟ್ಟಿರ್ತಾರೆ. ಇಲ್ಲಿ ನಾವು ನೋಡ್ತೇವೆ 18ನೇ ವಾಕ್ಯದಲ್ಲಿ ನೋಡ್ತೇವೆ, ದ ಲಾರ್ಡ್ ಗಾಡ್ ಸೆಡ್, ಇಟ್ ಈಸ್ ನಾಟ್ ಗುಡ್ ದಟ್ ಮ್ಯಾನ್ ಶುಡ್ ಬಿ ಅಲೋನ್, ಐ ವಿಲ್ ಮೇಕ್ ಹಿಮ್ ಎ ಹೆಲ್ಪರ್ ಕಂಪ್ಯಾರಬಲ್ ಟು ಹಿಮ್. ಔಟ್ ಆಫ್ ದ ground the Lord God formed every beast of the field and every bird of the air and brought to Adam to see what he would call them. And whatever Adam called each living creature, that was his name. ದೇವರು ಏನು ಮಾಡ್ತಾರೆ, ಎಲ್ಲ ಪ್ರಾಣಿಗಳನ್ನು ದೇವರು ಆದಾಮನ ಮುಂದೆ ಕರ್ಕೊಂಡು ಬರ್ತಾರೆ. ಆದಾಮನು ಒಂದೊಂದಕ್ಕೆ ಅನೇಕ ಹೆಸರುಗಳನ್ನು ಇಡ್ತಾನೆ. ಮಾತ್ರವಲ್ಲ, ಆದಾಮನಿಗೆ ಯಾವುದೂ ಕೂಡ ಅವನಿಗೆ ಇಷ್ಟ ಆಗೋದಿಲ್ಲ. ದೇವರು ಏನು ಮಾಡ್ತಾರೆ, ಆದಾಮನಿಂದ ಸ್ತ್ರೀಯನ್ನು ಸೃಷ್ಟಿ ಮಾಡೋಕ್ಕೋಸ್ಕರ ಆತನಿಗೆ ಗಾಢ ನಿದ್ರೆಯನ್ನು ಕೊಟ್ಬಿಟ್ಟು ಆತನ ಪಕ್ಕಿಯ ಎಲುಬನ್ನು ತಗೊಂಡು ಆತನಿಗೆ ಒಂದು ಸ್ತ್ರೀಯನ್ನಾಗಿ ಮಾಡಿ ಆತನಿಗೆ ಭಾಳ ಸಂಗಾತಿಯಾಗಿ ಕೊಟ್ಟಿದ್ದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ನಮ್ಮ ವಿಷಯ ಇಲ್ಲಿ ಏನಪ್ಪ ಅಂತಂದರೆ, ಆ ಆದಾಮನಿಗೆ ಇರ್ತಕ್ಕಂಥ ಒಂದು ಸ್ವಾತಂತ್ರ್ಯ, ಆತನಿಗಿರ್ತಕ್ಕಂಥ ಒಂದು ಫ್ರೀಡಮ್ ಏನಂದರೆ, ದೇವರನ್ನು ನೋಡುವಂಥ ಅವಕಾಶ, ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡುವಂಥ ಅವಕಾಶ, ದೇವರ ಶಬ್ದವನ್ನು ಕೇಳುವಂಥ ಅವಕಾಶ, ದೇವರ ಮಹಿಮೆ ಎಂಬ ವಸ್ತ್ರವನ್ನು ಧರಿಸಿಕೊಂಡಿರುವಂಥ ಅವಕಾಶ, ದೇವರ ಜೊತೆಗೆ ನಡೆದಾಡುವಂಥ ಅವಕಾಶ, ಆತನಿಗೆ ಎಲ್ಲವೂ ಕೂಡ ಫ್ರೀಯಾಗಿ ಸ್ವತಂತ್ರವಾಗಿ ದೇವರು ಕೊಟ್ಟಿರ್ತಾರೆ. ಅಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 3ನೇದಲ್ಲಿ ನಾವು ನೋಡ್ತೇವೆ, ನೌ ದ ಸರ್ಪೆಂಟ್ ವಾಸ್ ಮೋರ್ ಕನ್ನಿಂಗ್ ದ್ಯಾನ್ ಎನಿ ಬೀಸ್ಟ್ ಆಫ್ ದ ಫೀಲ್ಡ್ which the Lord God had made. And he said to woman, God has indeed said, you shall not eat of every tree of the garden. And the woman said to the serpent, we may eat the fruit of the tree of the garden, but of the tree which is in the midst of the garden, God has said, you shall not eat, nor shall touch it, lest you die. ಇಲ್ಲಿ ನಾವು ನೋಡ್ತೇವೆ, ದೇವರು ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿರುವಂಥ ಸಂದರ್ಭದಲ್ಲಿ ಈ ಆವನ್ನು ವಿಶೇಷವಾದ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡುತ್ತಾರೆ. ಆಗಿನ ಕಾಲದಲ್ಲಿ ಆವು ಮಾತಾಡ್ತಾ ಇರುತ್ತದೆ ಮತ್ತು ಆವು ಕೂಡ ನಡೆದಾಡುತ್ತಾ ಇರುತ್ತೆ. ಅನೇಕ ಕಾಲುಗಳು ಕೂಡ ಆವಿಗೆ ಇರ್ತದೆ. ಸೊ ಆವು ಈ ಕ್ರೂರಿಯಾಗಿರ್ತಕ್ಕಂಥ ಈ ಹಾವು ಅವಳ ಹತ್ರ ಹೋಗಿ, ಅವಳೇ, ನೀನು ಎಲ್ಲ ಹಣ್ಣುಗಳನ್ನು ನೀವು ಯಾಕೆ ತಿಂತಾ ಇದ್ದೀರಾ, ಈ ಮರದ ಹಣ್ಣನ್ನು ಮಾತ್ರ ನೀವು ಯಾಕೆ ತಿನ್ನಂಗಿಲ್ಲ, ವೈ ಕಾಂಟ್ ಯು ಹೀಟ್ ದಿಸ್ ಟ್ರೀ ಫ್ರೂಟ್. ಆವಾಗ ಕೇಳ್ತಾಳೆ, ನಾವು ಎಲ್ಲ ಮರದ ಹಣ್ಣನ್ನು ತಿನ್ಬೋದು, ಆದರೆ ಆ ಮರದ ಹಣ್ಣನ್ನು ತಿನ್ನಬಾರ್ದು, ಅದನ್ನು ಮುಟ್ಟಬಾರ್ದು ಎಂಬುದಾಗಿ ದೇವರು ಆಜ್ಞೆ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾಳೆ ಹಾಲಲ್ಲಿ. ಆದರೆ ಆ ಹಾವು ಅವಳನ್ನು ಮೋಸ ಮಾಡಿ ಅದನ್ನು ತಿನ್ನುವುದಕ್ಕೆ ಪ್ರೇರೇಪಣೆ ಕೊಟ್ಟಾಗ ಆಕೆ ಅದನ್ನು ತಿಂದು ತನ್ನ ಗಂಡನಿಗೂ ತಗೊಂಡೋಗಿ ಆ ಹಣ್ಣನ್ನು ತಿನ್ನಿಸ್ತಾಳೆ. ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ, ದೇವರು ಕೊಟ್ಟಂಥ ಒಂದು ಆರ್ಡರ್, ಒಂದು ಕಮಾಂಡ್ಮೆಂಟನ್ನು ಅವ್ರೇನು ಮಾಡ್ತಾರೆ, ಮುರಿದು ದೇವರಿಗೆ ವಿರುದ್ಧವಾಗಿ ಅವರು ನಡ್ಕೊಂಡಿದ್ದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಲೆಲೂಯಾ. ಆವತ್ತಿನ ಸಾಯಂಕಾಲ ವೇಳೆಯಲ್ಲಿ ದೇವರು ನಡೆದು ತೋಟದೊಳಗೆ ಬರ್ತಾರೆ. ವರ್ಸ್ 8, and the eyes of both of them were opened, and they knew that they were naked, and they sewed fig tree leaves and gathered and made themselves coverings. And they heard the sound of the Lord God walking in the garden in the evening in the cool of the day. They Adam and the wife hiding themselves from the presence of the Lord God among the tree of garden. ಅವತ್ತಿನ ಸಾಯಂಕಾಲ ದೇವರು ಆ ತೋಟದೊಳಗೆ ಬರ್ತಾ ಇರುವಂಥ ಶಬ್ದ ಆದಾಮ ಮತ್ತು ಅವಳಿಗೆ ಕೇಳಿದ ತಕ್ಷಣ ಅವರಿಗೆ ಭಯ ಮತ್ತು ನಡುಕ ಉಂಟಾಗ್ತದೆ. ಯಾಕೆಂತಂದರೆ ದೇವರು ಮಾತನ್ನು ನಾವು ಮೀರಿಬಿಟ್ಟಿದ್ದೇವೆ, ದೇವರ ಆಜ್ಞೆ, ದೇವರ ಕೊಟ್ಟಂಥ ಅಪ್ಪಣೆಯನ್ನು ನಾವು ಮುರಿದಾಕಿದ್ದೇವೆ. ಈಗ ನಾವು ನೆಕ್ಕೆಡ್ ಆಗಿದ್ದೇವೆ, ನಾವು ಇವಾಗ ನಾವು ಯಾವುದೇ ಬಟ್ಟೆನೂ ನಾವು ಧರಿಸಿಲ್ಲ ಎಂಬಂಥ ಮನೋಭಾವ ಒಂದು ಅವರಿಗೆ ತಿಳುವಳಿಕೆ ಕೂಡ ಬರ್ತದೆ ಪ್ರಿಯರೇ. ಹಾಲಲ್ಲಿ ಆಗ ಅವರು ದೇವರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತಾವೇ ತಯಾರಿಸಿದಂಥ ಆ ಎಲೆಗಳ ಒಂದು ಬಟ್ಟೆಯನ್ನು ತಯಾರಿಸ್ಕೊಂಡು ಅವ್ರೇನು ಮಾಡ್ತಾರೆ, ಮರಗಳ ಸಂದಿಯಲ್ಲಿ ಪೊದೆಗಳಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾರೆ ಪ್ರಿಯರೇ. ಆ ದಿನ ರಾತ್ರಿ ದೇವರು ಆ ತೋಟದೊಳಗೆ ಇಳಿದು ಬಂದು ಕೂಗ್ತಿದ್ದಾನೆ, ಆದಾಮನೇ, ಆಡಮ್, ವೇರ್ ಆರ್ ಯು, ಎಲ್ಲಿದ್ದೀಯಾ? 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, then the Lord God called Adam and said to him, where are you, Adam? So he said, I heard your voice in the garden. I was afraid because I was naked and I hid myself.
ಆತನು ಹೇಳ್ತಿದ್ದಾನೆ, ನಾನು ನಗ್ನನಾಗಿದ್ದೇನೆ, ನಾನೀಗ ನೆಕ್ಕಿಡಾಗಿದ್ದೇನೆ, ಅದಕ್ಕೋಸ್ಕರ ನಾವು ಮರದ ಪೊದೆಯಲ್ಲಿ ಬಚ್ಚಿಟ್ಕೊಂಡಿದ್ದೇವೆ ಎಂಬುದಾಗಿ ಆದಾಮನು ದೇವರ ಮುಂದೆ ಹೇಳ್ತಿದ್ದಾರೆ. ದೇವರು ಅದನ್ನೆಲ್ಲ ನೀವು ಹೇಗೆ ಮಾಡಿದಿರಿ, ಇದನ್ನೆಲ್ಲ ಯಾಕೆ ಮಾಡಿದಿರಿ ಎಂಬುದಾಗಿ ಹೇಳಿದಾಗ ಆ ಹಾವು ನಮಗೆ ಮೋಸ ಮಾಡ್ತು ಎಂಬುದಾಗಿ ಅವರು ಹೇಳ್ತಿದ್ದಾರೆ. ಆಗ ನೀನು ಕೊಟ್ಟಂಥ ಈ ಸ್ತ್ರೀನೇ ಈ ಹಣ್ಣನ್ನು ತಗೊಂಡು ಬಂದು ನನಗೆ ಕೊಟ್ಟಳು, ನಾನು ಅದನ್ನು ತಿಂದೆ, ನಾನು ನಿನಗೆ ವಿರುದ್ಧವಾಗಿ ಪಾಪವನ್ನು ಮಾಡಿದ್ದೇನೆ, ನಾನು ಇವಾಗ ನಗ್ನನಾಗಿದ್ದೇನೆ ಅಂಥೇಳಿ ದೇವರಿಗೆ ನಿನಗೆ ಮುಖ ತೋರಿಸಲಿಕ್ಕೆ ನನಗೆ ಆಗ್ತಾಯಿಲ್ಲ ಅಂಥೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಮರದ ಪೊದೆಯಲ್ಲಿ ಬಚ್ಚಿಟ್ಕೊಂಡಿದ್ದಾಗಿ ನಾವು ನೋಡ್ತೇವೆ ಪ್ರಿಯರಿ. ಹಾಲಲ್ಲಿ ಅಂದಿನಿಂದ ದೇವರ ಮತ್ತು ಮನುಷ್ಯರ ಸಂಬಂಧ ಅಲ್ಲಿಂದ ದೇವರು ಕಟ್ ಮಾಡ್ತಾರೆ ಪ್ರಿಯರೇ. ಹಾಲಲ್ಲಿ ದೇವರು ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ತೆಗೆದು ಅದರಿಂದ ಅವರಿಗೊಂದು ವಸ್ತ್ರವನ್ನು ಸಿದ್ಧ ಮಾಡಿ ಆದಾಮ ಮತ್ತು ಅವ್ವಳಿಗೆ ದೇವರು ಒಂದು ವಸ್ತ್ರವನ್ನು ಕೊಡ್ತಾರೆ. ಒಂದು ಪ್ರಾಣಿಯನ್ನು ದೇವರು ಅಲ್ಲಿ ಕೊಲ್ತಾರೆ, ಒಂದು ಪ್ರಾಣಿಯ ಚರ್ಮವನ್ನು ಬಟ್ಟೆಯನ್ನಾಗಿ ಅವರಿಗೆ ಮಾಡಿ ದೇವರು ಅವತ್ತು ಅಲ್ಲಿ ಕೊಡ್ತಾರೆ ಪ್ರಿಯರೇ. ಹಾಲಲ್ಲಿ ಮಾತ್ರವಲ್ಲ, ದೇವರು ಹಾವಿಗೂ ಕೂಡ ಅದಕ್ಕೆ ಶಾಪವನ್ನು ಹಾಕ್ತಾರೆ. ನೀನು ಮನುಷ್ಯನ ಹಿಂಬಡಿಯನ್ನು ಕಚ್ಚುತ್ತೀಯ, ಮನುಷ್ಯರು ನಿನ್ನ ತಲೆಯನ್ನು ಜಜ್ಜಿ ಸಾಯಿಸ್ತಾರೆ ಎಂಬುದಾಗಿ ಒಂದು ಶಾಪವನ್ನು ಹಾಕಿ ಹಾವಿಗೆ ದೇವರು ಓಡಾಡ್ತಕ್ಕಂಥ ಕಾಲನ್ನು ಇನ್ನು ಮುಂದೆ ನಿನಗೆ ಕಾಲಿರುವುದಿಲ್ಲ, ಇನ್ನು ಮುಂದೆ ನೀನು ಹೊಟ್ಟೆಯಲ್ಲೇ ತೆವಳಬೇಕೆಂಬುದಾಗಿ ಹೇಳಿ ದೇವರು ಆ ಹಾವಿಗೆ ಶಾಪವನ್ನು ಹಾಕ್ತಾರೆ. ಮಾತ್ರವಲ್ಲ, ಅದಕ್ಕೆ ಮಾತಾಡುವ ಬಾಯಿಯ ಶಕ್ತಿಯನ್ನು ದೇವರು ಕಸ್ಕೊಂಡು ಬಿಡ್ತಾರೆ. ಮಾತ್ರವಲ್ಲ, ಆ ಮನುಷ್ಯನಿಗೆ ಮತ್ತು ಹಾವಿನ ಮಧ್ಯದಲ್ಲಿ ಒಂದು ಶಾಪವನ್ನು ಬಂಧನವನ್ನು ದೇವರು ನಿರ್ಮಿಸ್ತಾರೆ. ದೇವರು ಆ ಏದೇನ್ ತೋಟದಿಂದ ಆದಾಮನನ್ನು ಮತ್ತು ಅವಳನ್ನು ಹೊರಗೆ ಕರೆದು ಆ ತೋಟದ ಅಧಿಕಾರವನ್ನು ದೇವರು ಕಿತ್ಕೊಂಡು ಅವರನ್ನು ಹೊರಗಡೆ ಬಿಡ್ತಾರೆ. ಮಾತ್ರ ಹೋಗಿ ನೀವು ಬಹು ಸಂತಾನವುಳ್ಳವರಾಗಿರಿ, ನೀವು ಬೆವರು ಸುರಿಸಿ ದುಡಿರಿ, ಕಳೆಯನ್ನು ಕೀಳ್ರಿ, ಕಷ್ಟಪಡ್ರಿ, ಬೆವರು ಸುರಿಸಿ ದುಡಿರಿ, ಜೀವನ ಮಾಡ್ರಿ ಎಂಬುದಾಗಿ ಹೇಳಿ ದೇವರು ಅವ್ರನ್ನ ಅಲ್ಲಿಂದ ತೋಟದಿಂದ ಹೊರಗಡೆ ಹಾಕಿದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಲಲ್ಲಿ ದೇವರ ಮತ್ತು ಮನುಷ್ಯನ ಆ ಸಂಬಂಧ, ಆ ದೈವಿಕವಾದಂಥ ಜೀವಿತ, ಆ ದೇವರೊಟ್ಟಿಗೆ ಮಾತನಾಡುವಂಥ ಜೀವಿತ, ದೇವರ ಜೊತೆ ನಡೆದಾಡುವಂಥ ಜೀವಿತ, ದೇವರನ್ನು ನೋಡುವಂಥ ಆಶೀರ್ವಾದ, ದೇವರ ಜೊತೆ ಮಾತನಾಡುವಂಥ ಆಶೀರ್ವಾದ, ದೇವರ ಮನುಷ್ಯನ ಆ ಸಂಬಂಧ ಅವತ್ತಿನಿಂದ ಆ ಆದಾಮನಿಂದ ಅದು ಮುರಿಯಲ್ಪಡ್ತದೆ ಪ್ರಿಯರೇ. ಅಂದಿನಿಂದ ಬೇರ್ಪಟ್ಟು ಮನುಷ್ಯನು ದೇವರಿಂದ ದೂರ 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 ಆಗುತ್ತಾ ಮನುಷ್ಯನು ಪಾಪದ ಮಾರ್ಗದಲ್ಲಿ, ಮನುಷ್ಯನು ತನ್ನದೇ ಆದ ಮಾರ್ಗದಲ್ಲಿ ತನ್ನದೇ ಆದಂಥ ಪಾಪ ಕೃತ್ಯಗಳಲ್ಲಿ ಮುಳುಗಿ ಮನುಷ್ಯನು ಹೊರಟಾಗಿರ್ತಾನೆ ಪ್ರಿಯರೇ. ಹಾಲಲ್ಲಿ ಆದರೆ ಎರಡನೇ ಆದಾಮನಾಗಿರುವಂಥ ಯೇಸು ಕ್ರಿಸ್ತನು ಮನುಷ್ಯನನ್ನು ಮತ್ತು ದೇವರನ್ನು ಒಂದು ಮಾಡೋದಕ್ಕೋಸ್ಕರ ಮಾನವ ಕುಲದಲ್ಲಿ, ಮಾನವರ ಮಧ್ಯದಲ್ಲಿ ಮನುಷ್ಯನಾಗಿ ಆತನು ಜನಿಸಿ ಬರ್ತಾನೆ. ಹಾಲಲ್ಲಿಯ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ಯೋಹಾನ ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯದಲ್ಲಿ ನಾವು ಕ್ಲಿಯರ್ ಆಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. It says very clearly here, Gospel of John chapter 3 verse 16, it says very clearly, God so loved the world that he gave his only begotten Son, that whosoever believes in him should not perish but have everlasting life. ದೇವರು ಮನುಷ್ಯನಿಂದ ದೂರವಾಗಿರ್ತಕ್ಕಂಥ ಎವರ್ಲಾಸ್ಟಿಂಗ್ ಲೈಫ್, ಆದಾಮನ ಜೀವಿತದಲ್ಲಿದ್ದಂಥ ಎವರ್ಲಾಸ್ಟಿಂಗ್ ಲೈಫ್, ಮರಣವೇ ಇಲ್ಲದಂಥ ಒಂದು ಜೀವನ ದೇವರು ಆದಾಮ ಮತ್ತು ಅವಳಿಗೆ ದೇವರು ಕೊಟ್ಟಿರ್ತಾರೆ. ಅವರಿಗೆ ಮರಣ ಅನ್ನೋದು ಇರೋದೇ ಇಲ್ಲ. ಆ ಆದಾಮ ಮತ್ತು ಅವಳು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ ದಿನದಿಂದನೇ ದೇವರು ಆ ನಿತ್ಯ ಜೀವವನ್ನು ದೇವರು ಕಸ್ಕೊಂಡು ಬಿಡ್ತಾರೆ. ಹಾಲಲ್ಲಿ God took the eternal life from Adam and God said, you will die a certain time. ನಿನ್ನ ಜೀವನ ಇಷ್ಟೇ ಇರುತ್ತೆ, ನೀನು ಇಷ್ಟು ದಿನಗಳಾದಮೇಲೆ ನೀನು ಸಾಯ್ತೀಯ, ನೀನು ಮನುಷ್ಯ, ಯು ಕೇಮ್ ಫ್ರಮ್ ದ ಡಸ್ಟ್ ಆ್ಯಂಡ್ ಯು ವಿಲ್ ರಿಟರ್ನ್ ಟು ದ ಡಸ್ಟ್ ಅಂತೇಳಿ ದೇವರು ಅವನಿಗೆ ಶಾಪವನ್ನು ಹಾಕ್ತಾರೆ ಪ್ರಿಯರೇ. ಹಾಲಲ್ಲಿ ಆ ಶಾಪ ಹಾಕಿದಂಥ ಆದಾಮನಿಂದ ಶಾಪ ಉಂಟಾಗಿ ಭೂಮಿ ಮೇಲೆ ಮನುಷ್ಯನಿಗೆ ಮರಣ ಎಂಬ ಹೇಳುವಂಥ ಬಹಳ ಕಹಿಯಾದಂಥ ಒಂದು ಶಾಪ ಮನುಷ್ಯನ ಜೀವನವನ್ನು ಪ್ರವೇಶಿಸ್ತದೆ ಪ್ರಿಯರೇ. ಇವತ್ತು ನಾವು ಪ್ರಪಂಚದಲ್ಲಿ ನಾವು ನೋಡ್ತೇವೆ ಏನೆಲ್ಲ ಮೆಡಿಸಿನ್ಸ್ಗಳು ಪ್ರಪಂಚದಲ್ಲಿ ಬಂದಿದೆ, ಏನೆಲ್ಲ ಟೆಕ್ನಾಲಜಿ ಬಂದಿದೆ. ಎಷ್ಟೋ ಸಾರಿ ನಮ್ಮ ವಿಜ್ಞಾನಿಗಳು ಚಂದ್ರನ ಹತ್ರ ಹೋಗಿ ಬರ್ತಾರೆ, ಸೂರ್ಯನ ಹತ್ತತ್ರ ಹೋಗಿ ಬರ್ತಾರೆ, ಎಲ್ಲ ಗ್ರಹಗಳ ಹತ್ರ ಹೋಗ್ತಾರೆ, ಏನೇನೋ ಪ್ರಯತ್ನ ಮಾಡ್ತಾರೆ. ಆದರೆ ಆ ಮರಣ ಅದನ್ನು ತಪ್ಪಿಸಲಿಕ್ಕೆ ಯಾವ ವಿಜ್ಞಾನಿಗಳಿಂದಲೂ, ಯಾವ ತತ್ವಜ್ಞಾನಿಗಳಿಂದಲೂ, ಯಾವ ಸರ್ವಶ್ರೇಷ್ಠವಾದಂಥ ಪಂಡಿತರಿಂದಲೂ ಅದು ಸಾಧ್ಯವೇ ಆಗುತ್ತಿಲ್ಲ. ಪ್ರಪಂಚದಲ್ಲಿರುವಂಥ ಯಾವ ಔಷಧ ಕೂಡ ಆ ಮರಣ ಅನ್ನುವಂಥ ಒಂದು ಕಹಿಯಾದಂಥ ಅದು ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗ್ತಿಲ್ಲ. ಮಹಾರಾಜರು, ಕುಬೇರರು, ಸೌಕರರು, ಬಡವರು, ಶ್ರೀಮಂತರು ಪ್ರತಿಯೊಬ್ಬರೂ ಸಹ ಭೂಮಿ ಮೇಲೆ ಎಷ್ಟೇ ವ್ಯತ್ಯಾಸವಿದ್ದರೂ ಸತ್ತ ಮೇಲೆ ಅವರಿಗೆ ಒಂದೇ ರೀತಿಯಾದಂತಹ ಶಿಕ್ಷೆ, ಆ ಶಿಕ್ಷೆ ಹೆಸರು ಮರಣ.
ಅವರು ಸತ್ತ ಮೇಲೆ ಎಲ್ಲರೂ ಕೂಡ ಆ ಡಸ್ಟ್, ಎವ್ರಿಬಡಿ ಕೇಮ್ ಫ್ರಮ್ ದ ಡಸ್ಟ್ ಆ್ಯಂಡ್ ಎವ್ರಿಬಡಿ ವಿಲ್ ರಿಟರ್ನ್ ಟು ಡಸ್ಟ್. ದೌ ದೇ ಮೇ ಬಿ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಆರ್ ಮೇ ಬಿ ದೇ ಆರ್ ಲಿವಿಂಗ್ ಇನ್ ಎ ಲಕ್ಸುರಿಯಸ್ ಲೈಫ್, whether they are living in the palace or whether they are living in the small tent, everybody must receive this punishment. That punishment is called death. ಈ ಮರಣ ಅನ್ನುವಂಥ ಒಂದು ಶಿಕ್ಷೆ, ಒಂದು ಪನಿಷ್ಮೆಂಟನ್ನು ದೇವರು ಆದಾಮನ ಮುಖಾಂತರವಾಗಿ ಭೂಮಿಗೆ ಪ್ರವೇಶ ಮಾಡಿಸ್ತಾರೆ. ಆಗಿರುವಾಗ ಎಷ್ಟೋ ಸಾವಿರಾರು ರಾಜರುಗಳು, ರಾಜವಂಶಸ್ಥರು ಎಲ್ಲರೂ ಮರಣ ಒಂದು ಸತ್ತೋಗ್ತಾರೆ ಪ್ರಿಯರೇ. ಹಾಲೆಲೂಯ. ಆದರೆ ದೇವರಿಗೆ ಮತ್ತೆ ಮನುಷ್ಯನನ್ನು ಹೇಗಾದರೂ ಮಾಡಿ ಮನುಷ್ಯನಿಗೆ ಮತ್ತೆ ಆ ನಿತ್ಯ ಜೀವ, ಆ ಸಾಯದಲ್ಲೇ ಇರ್ತಕ್ಕಂಥ ಆ ಜೀವವನ್ನು ಮತ್ತೆ ನಾನು ಅವನಿಗೆ ಕೊಡಬೇಕು ಎಂಬುದಾಗಿ ಹೇಳಿ ದೇವರು ಲೋಕವನ್ನು ಪ್ರೀತಿ ಮಾಡ್ತಾರೆ. ಹಾಲೆಲೂಯ. Gospel of John chapter 3 verse 16 very clearly says, God so loved the world and he gave his only one begotten son, Jesus Christ, to this world. And whosoever believeth in him should not perish, but for what? But for everlasting life. Means what? There is no end. There is no end. That life is not a short life. There is no end. It's a big life. There is no end for that. It's called everlasting life. ನಿತ್ಯ ಜೀವ, ಎಂದೆಂದಿಗೂ ಮುಗಿಯದಂತಹ ಜೀವ, ಎಂದೆಂದಿಗೂ ಎಂಡ್ ಆಗದೇ ಇರತಕ್ಕಂಥ ಜೀವ, ಅದೇ ಜೀವ ನಿತ್ಯ ಜೀವ. ಆ ಅಬ್ರಾಮನಿಂದ ನಾವು ಕಳೆದುಕೊಂಡಂತಹ ಜೀವ. ಫಸ್ಟ್ Adam, he lost that gift of the eternal life, and the last Adam, Jesus Christ, came as an Adam, and he returned that eternal life again to us through Jesus Christ. Hallelujah. Bible says there is only one mediator between God and man, that is Jesus Christ, who came as a human, who died on the cross, and who covered our nakedness through his blood by giving his holy blood, and who has saved us from slavery, and who has given us a freedom for us. And that Jesus Christ, who is able to do exceedingly abundantly more than we ask or think, and he holds the keys of the eternal life. Hallelujah. ಆ ಯೇಸು ಕ್ರಿಸ್ತನ ಮೂಲಕವಾಗಿ ಆ ನಿತ್ಯ ಜೀವ ನಮಗೆ ದೊರಕುವಂಥದ್ದಾಗಿದೆ ಪ್ರಿಯರೇ. ಹಾಲೆಲೂಯ. ಅದಕ್ಕೋಸ್ಕರ ಆದಾಮನ ಪಾಪಗಳನ್ನು ಮುಚ್ಚುವುದಕ್ಕೋಸ್ಕರ, ಆತನ ನಗ್ನತೆಯನ್ನು ಮುಚ್ಚುವುದಕ್ಕೋಸ್ಕರ ದೇವರು ಒಂದು ಪ್ರಾಣಿಯನ್ನು ಕಡಿದು ಅದರ ಚರ್ಮವನ್ನು ತೆಗೆದು ಆತನಿಗೆ ಹುಟ್ಟುಪಾಗಿ ದೇವರು ಕೊಡ್ತಾರೆ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಆ ಎರಡನೇ ಆದಾಮನಾಗಿರುವ, ಕೊನೆಯ ಆದಾಮನಾಗಿರುವಂಥ ಯೇಸು ಕ್ರಿಸ್ತನು ತಾನೇ ಬಂದು ಭೂಮಿ ಮೇಲೆ ಮನುಷ್ಯನನ್ನು ರಕ್ಷಿಸಲಿಕ್ಕೋಸ್ಕರ ಮನುಷ್ಯನಿಗೆ ಮತ್ತೆ ಆ ನಿತ್ಯ ಜೀವ ಕೊಡಬೇಕು. ಆದಾಮನಿಂದ ಕಳೆದುಕೊಂಡಿರುವಂಥ ಮತ್ತೆ ಆ ಮಹಿಮೆ ಅವನಿಗೆ ಕೊಡಬೇಕು. ಆದಾಮನಿಂದ ತಪ್ಪಿ ಹೋಗಿರುವಂಥ ಮತ್ತೆ ಆ ಫ್ರೀಡಮ್, ಆ ಸ್ವಾತಂತ್ರ್ಯತೆ, ಆ ದೇವರೊಟ್ಟಿಗೆ ಮಾತನಾಡುವಂಥ ಸ್ವಾತಂತ್ರ್ಯತೆ, ದೇವರೊಟ್ಟಿಗೆ ನಡೆಯುವಂಥ ಫ್ರೀಡಮ್, ದೇವರೊಟ್ಟಿಗೆ ಕೂಗಿ ಕರೆಯುವಂಥ ಫ್ರೀಡಮ್, ಅಬ್ಬಾ ಫಾದರ್ ಅಂತೇಳಿ ಕರೆಯುವಂಥ ಫ್ರೀಡಮ್ ತಿರ್ಗಾ ಆ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರಕಿದೆ ಪ್ರಿಯರೇ. ಮನುಷ್ಯನು ಮತ್ತು ದೇವರಿಂದ ಕಟ್ಟಾಗಿರುವಂತಹ ಸಂಬಂಧವನ್ನು ಯೇಸು ಕ್ರಿಸ್ತನು ಮತ್ತೆ ಆ ಶಿಲುಬೆಯ ಮೂಲಕವಾಗಿ ಆತನು ತನ್ನ ರಕ್ತವನ್ನು ಸುರಿಸಿ, ರಕ್ತವೆಂಬ ಆ ಪ್ರೋಕ್ಷಣವನ್ನು ಮಾಡಿ ಆತನು ಮನುಷ್ಯನನ್ನು ಮತ್ತು ದೇವರನ್ನು ಆತನು ಒಂದು ಮಾಡಿ ಕಾಲ್ವಾರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಪ್ರಾಣವನ್ನು ಕೊಟ್ಟನು. ಆತನು AD ಮತ್ತು BC ಎಂಬುದಾಗಿ ಇತಿಹಾಸವನ್ನೇ ಆತನು ಭಾಗವನ್ನಾಗಿ ಮಾಡಿ, ಇತಿಹಾಸ ಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಮನುಷ್ಯನಾಗಿ ಆತನು ಬರ್ತಾನೆ. ಆತನು ನಾಯಿ, ಪ್ರಾಣಿ, ಕತ್ತೆಯಾಗಿ ಬರ್ಬೋದಾಗಿತ್ತು, ಆದರೆ ಮನುಷ್ಯನನ್ನು ರಕ್ಷಿಸಲಿಕ್ಕೋಸ್ಕರ ನಾನು ಮನುಷ್ಯನಾಗಿಯೇ ಹೋಗ್ತೇನೆ ಎಂಬುದಾಗಿ ಹೇಳಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥ ದೇವರು, ಆದಿ ಸಂಭೂತನಾಗಿರುವಂಥ ದೇವರು, ಸರ್ವಶಕ್ತನಾದ ದೇವರು ಮನುಷ್ಯನ ರೂಪ ತಗೊಂಡು ಭೂಮಿ ಮೇಲೆ ಬರ್ತಾನೆ ಪ್ರಿಯರೇ. ಹಾಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇದೇ ರೀತಿ ಬರೆಯಲ್ಪಟ್ಟಿದೆ. ವೆರಿ ಕ್ಲಿಯರ್ ಆಗಿ ಇಲ್ಲಿ ದೇವರು ಹೇಳ್ತಾರೆ, he was in the beginning with God, all things were made through him, and without him nothing was made. In him was life, and that life was light of man, and that light shines in the darkness, and the darkness did not comprehend him. And there was a man sent from God whose name was John. Hallelujah. As a witness.
ದೇವರು ಯೇಸು ಕ್ರಿಸ್ತನು ಬರ್ತಾರೆ, ಯೇಸು ಕ್ರಿಸ್ತನ ಪಾಪಗಳಿಗೋಸ್ಕರ ಸಾಯ್ತಾರೆ ಅಂತೇಳಿ ಒಂದು ಸಿದ್ಧ ಮಾಡೋದಕ್ಕೋಸ್ಕರ ಸ್ನಾನಿಕನಾದ ಯೋಹಾನನನ್ನು ದೇವರು ಒಬ್ಬ ದಾರಿಯನ್ನು ಸಿದ್ಧ ಮಾಡುವವನನ್ನಾಗಿ ಇಟ್ಟಿರ್ತಾರೆ ಪ್ರಿಯರೇ. ಹಾಲೆಲೂಯಾ. ಆ ಯೇಸು ಕ್ರಿಸ್ತನು ಮರಿಯಳ ಮುಖಾಂತರವಾಗಿ ಯೋಸೇಫರ ಕುಟುಂಬದಲ್ಲಿ ಒಬ್ಬ ಮನುಷ್ಯನಾಗಿ, ಇಸ್ರಾಯೇಲ್ ದೇಶದಲ್ಲಿ ಆತನು ಒಬ್ಬ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ. ಪಾಲೆಸ್ತೈನ್ ದೇಶದಲ್ಲಿ ಆತನು ಬೆತ್ಲೆಹೇಮ್ ನಗರದಲ್ಲಿ ಒಬ್ಬ ಮನುಷ್ಯನಾಗಿ ಆತನು ಹುಟ್ಟಿ, ಆತನು ಆ ಇಡೀ ಪ್ರಪಂಚಕ್ಕೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ, ನನ್ನ ಮುಖಾಂತರವಲ್ಲದೆ ಬೇರೆ ಯಾರಿಂದಲೂ ನೀವು ನನ್ನ ತಂದೆ ಮನೆಗೆ ಬರೋಕ್ಕಾಗಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಆ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ನಾನೇ ಎಂಬುದಾಗಿ ಹೇಳುವಂತಹ ಶಬ್ದದಲ್ಲಿ ಒಂದು ನಾವು ಗಮನಿಸುವಾಗ ಐ ಆಮ್ ಎಂಬುದಾಗಿ ಹೇಳುವಂತಹ ಶಬ್ದದಲ್ಲಿ ದೇರ್ ಇಸ್ ಅ ಪವರ್ ಆ್ಯಂಡ್ ದೇರ್ ಇಸ್ ಅ ಅಥಾರಿಟಿ ಇನ್ ದಟ್ ವರ್ಡ್. Because Jesus Christ is the God of authority. That's why he said, I am the way and I am the truth and I am the life. Gospel of John chapter 14 was clearly, chapter 14 verse 6 very clearly it indicates that Jesus Christ is the way and he is the truth and he is the life to go to heaven. Adam lost the eternal life by committing sins, by breaking the God's commandment. He destroyed the freedom what God has given to him. But that same freedom again we got through Jesus Christ. Jesus Christ gave his holy blood and he reconciled us. Again he connected to us. Again he made us God and man. He made us one and he gave the eternal life to this world. My dear brothers and sisters, that eternal life is very free. It is Jesus Christ. If anybody is accepting Jesus Christ as their Lord and Savior, whoever they may be, whatever religion they may be belongs, if they want to go to eternal life, if they want to go to heaven, they have to believe Jesus Christ and they have to accept Jesus Christ as their personal Savior and Lord. Hallelujah. Bible says, whoever calls on the name of the Lord shall be saved. Whoever calling the name of the Lord Jesus Christ, whoever says that Jesus Christ is Lord, Jesus died for me and Jesus is alive today and Jesus has resurrected from the death, and he shall be called as a child of God. God's authority is coming to him. Hallelujah. And that freedom, what we lost in Adam, that same freedom we are getting through Jesus Christ. We can call God directly, and after the death, we will be receiving the eternal life. John chapter 14, what Jesus once said, let not your heart be troubled. Believe in me and believe in my Father. I am going to prepare a mansions for you. I'm going to prepare a small bungalows for you. Mansions mean not a room. It's a mansion. It's a bungalows. I'm going to prepare a mansions for you. After preparing the mansions, I will come back. And I will take you, because you have to stay. You must stay where I am staying. Hallelujah. ನಾನು ಇರುವಲ್ಲಿಯೇ ನೀವು ಕೂಡ ಇರಬೇಕು. ನಾನು ನಿಮಗೋಸ್ಕರ ಬೀಡಾರಗಳನ್ನು ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಬೀಡಾರಗಳನ್ನು ರೆಡಿ ಮಾಡಿದ ಮೇಲೆ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಜೀಸಸ್ ಕ್ರೈಸ್ಟ್ ಪ್ರಾಮಿಸ್ ಮಾಡಿದ್ದಾರೆ. ಹಾಲೆಲೂಯಾ. ಪ್ರಿಯ ದೇವರ ಮಗುವೇ, ಯೇಸು ಕ್ರಿಸ್ತನು ಸತ್ಯವಾದ ದೇವರು. ಐ ಆಮ್ ದ ಟ್ರೂತ್ ಆ್ಯಂಡ್ ಐ ಆಮ್ ದ ಲೈಫ್. ಐ ಆಮ್ ದ way, Jesus Christ said. Yes, my dear friends and brothers and sisters, surrender your life to Jesus Christ and receive that eternal life, the endless life, the powerful freedom. In this month of August, I'm declaring you, my brother, your life is going to become a life of freedom. Freedom to talk to God, freedom to walk with God, freedom to receive his blessing, freedom to call his name Abba, Father. Hallelujah. May God bless you all through these words.